ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವಾಗ ಯಾರು ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆನಂತರ ವೀಡಿಯೋಸ್ಗಳನ್ನ ನೋಡಿ ಮತ್ತು ಎಂಡ್ ಆಗೋವರೆಗೂ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು ಮೊನಾಲಿಸಾ ಅವರ ಒಂದು ವಿಡಿಯೋನ ಮಾಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ಅವರು ಇಂಟರ್ವ್ಯೂನ ಕೊಡ್ತಾಯಿದ್ದಾರೆ ಮತ್ತು ಮಾತಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ವೀಡಿಯೋಗಳಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರು ಮತ್ತು ಫೋಟೋಸ್ಗಳಿಗೆ ಫೋಸ್ ಕೊಡ್ತಾಯಿದ್ರು. ಬಟ್ ಇವತ್ತಿನ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಿದ್ದರೂ ಸಹ ಜನ ಬಿಡ್ತಾ ಇಲ್ಲ, ಹುಡುಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವೇ ಈಗ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಲಿ ನೀವೇ ಗಮನಿಸಿ. ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಗಳನ್ನ ಮಾರ್ತಾ ಜನರ ಗಮನ ಸೆಳೆದಿರೋ ಈ ಹುಡುಗಿಯ ಕಣ್ಣೇ ಇವತ್ತು ಇವರಿಗೆ ಮುಳುವಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಇವರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಎಲ್ಲೂ ಸಹ ಅವರಿಗೆ ಓಡಾಡೋಕ್ಕೂ ಸಹ ಬಿಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರ ವ್ಯಾಪಾರ ಮಾಡ್ಕೊಳ್ಳೋಕ್ಕೂ ಸಹ ಅವ್ರ ಕೈಲಿ ಆಗ್ತಾ ಇಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಜನ ಅವ್ರಿಗೆ ಸೇಫ್ಟಿ ಮಾಡ್ತಿದ್ದಾರೆ. ಪಾಪ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಅವ್ರನ್ನ ಸೇಫ್ಟಿ ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿ ಬಂದಿದೆ ಆ ಹುಡುಗಿಗೆ. ತನ್ನ ಕಣ್ಣೋಟದಿಂದಲೇ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ಸಹ ಗಮನ ಸೆಳೆದ ಈ ಹುಡುಗಿ ಇವತ್ತು ಯಾವ ರೀತಿ ಆಗಿದೆ ಅಂದರೆ ಅವಳ ಪರಿಸ್ಥಿತಿ. ಪಾಪ ಅವಳು ವ್ಯಾಪಾರ ಮಾಡೋಕ್ಕೂ ಸಹ ಅವಳ ಕೈಲಿ ಆಗ್ತಾಯಿಲ್ಲ, ಅಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾರೆ. ಮತ್ತು ಅವಳು ಮಾಸ್ಕ್ ಹಾಕ್ಕೊಂಡಿದ್ದಾಳೆ ಮತ್ತು ಸ್ಪೆಕ್ಸ್ ಯೂಸ್ ಮಾಡ್ತಿದ್ದಾಳೆ. ಏನು ಮಾಡಿದ್ರೂ ಸಹ ಜನ ಫೋಟೋಸ್ ವಿಡಿಯೋಸ್ ಅಂತ ಹೇಳಿ ತುಂಬ ಮುಜುಗರ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಇದು ಅವರ ಹೊಟ್ಟೆಪಾಡು, ಅವರ ಜೀವನ ಶೈಲಿನೇ ಇದು. ಇವರು ಮಾರಾಟ ಮಾಡಿಕೊಂಡೇ ಇವರು ಜೀವನ ಮಾಡಬೇಕು. ಇಲ್ಲಿ ಅವರ ವ್ಯಾಪಾರ ಕೆಡ್ತು. ಒಂದು ಅವರ ಜೊತೆ ಬಂದಿದ್ದ ಅವರ ಅಕ್ಕ ತಂಗಿ ಅವರ ವಿಡಿಯೋಸ್ಗಳನ್ನೂ ಸಹ ನೀವು ಇವಾಗ ಮಾಡ್ತಾಯಿದ್ದೀರಾ, ನೋಡ್ತಿರ್ಬೋದು. ಈ ಹುಡುಗಿ ಕಣ್ಣು ಸಹ ಹಾಗೆ ಇದೆ. ಅವ್ರು ಹೇಳ್ತಿರೋ ಪ್ರಕಾರ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಅವರಿಗೂ ಸಹ ಇದೇ ರೀತಿ ಕಣ್ಣಿದೆ. ಸೊ ಹಾಗಾಗಿ ನಮಗೂ ಬಂದಿದೆ ಅಂತ ಎಷ್ಟು ಹೇಳಿದ್ರು ಸಹ ಪ್ರತಿಯೊಬ್ಬರು ಹೋಗಿ ವಿಡಿಯೋಸ್ ನೋಡಿ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂದರೆ ಹುಡುಗಿಗೆ ನೋಡೋಕ್ಕೆ ಆಗ್ತಾ ಇಲ್ಲ. ಅವರು ಇಂದೋರ್ನಿಂದ ಮಹಾಕುಂಭಕ್ಕೆ ಬಂದಿದ್ದು ಕೇವಲ ರುದ್ರಾಕ್ಷಿ ಮಾಲೆಗಳನ್ನ ಮಾರಾಟ ಮಾಡಿ ಅವರ ಜೀವನ ಶೈಲಿ ಯಾವ ರೀತಿ ಇತ್ತೋ, ಪಾಪ ತುಂಬ ಮುಗ್ಧ ಮನಸ್ಸಿನ ಹುಡುಗಿ, ಎಷ್ಟು ಖುಷಿಯಾಗಿ ನಗ್ನಗ್ತಾ ಇತ್ತು ಆ ಹುಡುಗಿ. ಇವತ್ತು ಆ ನಗುನ ಜನರು ಕಿತ್ಕೊಂಡಿದ್ದಾರೇನೋ ಅನ್ನೋಷ್ಟು ಮಟ್ಟಿಗೆ ಆ ಹುಡುಗಿಗೆ ಚಿತ್ರಹಿಂಸೆ ಆಗೋಗಿದೆ. ಪಾಪ ನೋಡ್ತಿರ್ಬೋದು ನೀವು, ಅವ್ರು ಯಾವ ರೀತಿ ಫೇಸ್ನ ಕವರ್ ಮಾಡ್ಕೊಂಡಿದ್ದಾರೆ. ಮಾಸ್ಕ್ಗಳು ನೋಡಿ, ಎಲ್ಲ ಮೈಕ್ಗಳೆಲ್ಲ ಇಟ್ಕೋತಾ ಇದ್ದಾರೆ, ಕಿತ್ತು ಬಿಸಾಕ್ತಾ ಇದೆ ಆ ಹುಡುಗಿ. ಎಷ್ಟು ಹಿಂಸೆ ಆಗ್ತಾ ಇರ್ಬೋದು ಆ ಹುಡುಗಿಗೆ. ಅವರು ಸಾಮಾನ್ಯ ಮನುಷ್ಯರು. ಈಗ ಸೆಲೆಬ್ರಿಟೀಸ್ಗಳಾದರೆ ಅವರಿಗೆ ಒಂದು ಐಡಿಯಾಸ್ ಇರುತ್ತೆ ಮತ್ತು ಅವರ ಸುತ್ತಮುತ್ತ ಜನಗಳಿರ್ತಾರೆ, ಅವರು ಕೂಡ ಅರ್ಥ ಮಾಡ್ಕೋಬೇಕು. ಇವರು ಕೇವಲ ರುದ್ರಾಕ್ಷಿ ಮಾರಕ್ಕೆ ಬಂದಿರೋ ಹುಡುಗಿ, ಬಟ್ ಇವಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದೀರಾ. ಅವರು ಯಾವ ರೀತಿ ಅವ್ರನ್ನ ಸೇಫ್ ಮಾಡ್ಕೋಬೇಕು ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ ನೀವುಗಳು, ಅಷ್ಟು ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ. ಸೊ ಇದನ್ನು ಇಲ್ಲಿಗೆ ನಿಲ್ಲಿಸಿ ಆ ಹುಡುಗಿ ಜೀವನನ ಅವರು ಖುಷಿಯಿಂದ ಅವರ ಫ್ಯಾಮಿಲಿ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಅವರ ವ್ಯಾಪಾರ ವ್ಯವಹಾರಗಳನ್ನ ಅವರಿಗೆ ಸಲೀಸಾಗಿ ಮಾಡೋಕ್ಕೆ ಬಿಟ್ಟುಬಿಡಿ. ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡಿ, ಅವ್ರು ಏನಾದರೂ ವ್ಯಾಪಾರ ಮಾಡಿಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲೆಲ್ಲ ಹೋಗಿ ವಿಡಿಯೋಸ್ ಮಾಡ್ತಿದ್ದೀರಾ ನೋಡಿ. ಆ ಹುಡುಗಿ ಎಷ್ಟು ಖುಷಿಯಾಗಿತ್ತೋ, ಅವಳ ಮುಖದ ಮೇಲೆ ಇದ್ದಿದ್ದ ನಗು. ನೀವು ವಿಡಿಯೋ ಮತ್ತು ಕ್ಯಾಮ್ರಾಗಳನ್ನ ಯಾವಾಗ ಅವ್ರ ಮುಂದೆ ತೊಗೊಂಡೋಗ್ತಿರೋ ಆವಾಗ ಅವರಿಗೆ ಆ ನಗು ಮಾಸಿ ಹೋಗುತ್ತೆ. ಸೊ ಅವರು ಇನ್ನೂ ವ್ಯಾಪಾರ ಮಾಡೋದಿದೆ. ಅವರ ಜೀವನ ಶೈಲಿಯಲ್ಲಿ ಅವರು ಯಾವ ರೀತಿ ಬದುಕಿದ್ದಾರೆ ಆ ರೀತಿ ಬದುಕಕ್ಕೆ ಬಿಟ್ಬಿಡಿ. ಅವರಿಗೆ ಇಷ್ಟೊಂದು ಹಿಂಸೆ ಕೊಟ್ಟರೆ ಅವರಿಗೆ ಅವ್ರ ವ್ಯಾಪಾರದ ಸ್ಥಿತಿ ಏನಾಗಬೇಕು, ಅವ್ರು ಯಾವ ಉದ್ದೇಶಕ್ಕಲ್ಲಿ ಬಂದಿದ್ದಾರೆ ಅದನ್ನು ಸಹ ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ ಸಹ ವ್ಯಾಪಾರನ ಬಿಟ್ಟು ಇವ್ರನ್ನ ರಕ್ಷಣೆ ಮಾಡೋದ್ರಲ್ಲೇ ಪಾಪ ತೊಡಗಿದ್ದಾರೆ. ಸೊ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅವ್ರ ಪಾಡಿಗೆ ಅವರಿಗೆ ಬಿಟ್ಟುಬಿಡಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.